ಸ್ವಲ್ಪ ಜನನ ಕಮೆಂಟ್ ಹಾಕಿದ್ರು ದೇವ್ರ ಹತ್ರ ಎಲ್ಲ ಕೇಳ್ಕತ್ತೀವಕ್ಕ ಕಮ್ಮಿ ಆಗಲಿ ಅಂತ. ಅದಷ್ಟು ಹೌದು, ಯಾಕಂದ್ರೆ ಮಮತಾಗ ಆ ಥರ ಆಗ್ಬಿಟ್ಟೈತಿ. ಮನೆ ಶಿಫ್ಟ್ ಮಾಡೋ ಬೇರೆ ಐತಿ. ನೋಡ್ರಿ ನಮ್ಮ ಮನೆಗೆ ಇವತ್ತು ಚಿಕನ್ ಮಾಡಿ ಹೊಸ ಮಂದಿ ಚಿಕನ್ ಮಾಡಬೇಕು. ಇವತ್ತು ನೋಡ್ರಿ ಬಜ್ಜಿ ಮಾಡತ್ತಿ ನಮ್ಮ ಮನೆಗೆ ಅಂತೂ. ನಮ್ಮ ಮನ್ಯಾಗ ನನ್ನ ಫ್ರೆಂಡ್ ಬಂದಾಳ ಹೆಂಗಾಗ ಬಜ್ಜಿ ನೋಡಂಬರ್ರಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಬಜ್ಜಿ ಮಾಡತ್ತಿ ನಮ್ಮ ಮನೆಗೆ ಅಂತೂ. ನಮ್ಮ ಮನ್ಯಾಗ ನನ್ನ ಫ್ರೆಂಡ್ ಬಂದಾಳ ಕೃಷ್ಣ, ಅಲ್ಲಿ ಊಟ ಮಾಡಕತ್ತಾನ. ಇವರು ನಮ್ಮ ಅಕ್ಕ ಬಂದಾರ, ಸಾನಿ ನೋಡಕತ್ತಾಳ. ಸೊ ಅದಕ್ಕೆ ಇವತ್ತು ಬಜ್ಜಿ ಮಾಡಕತ್ತೀವಿ. ಇವತ್ತೇನೋ ಮೋಡ ಥರನ ಆಗೈತಿ. ಸ್ವಲ್ಪ ಚಂದಾಗಿ ಬಜ್ಜಿ ಚಹಾ ತಿನ್ಬೇಕು ಅನ್ಸಕತ್ತೈತಿ, ಅದರ ಸಂಬಂಧ ಮಾಡಕತ್ತೀವಿ. ಮಾಡಮ್ರಿ ಈಗ ಕಲ್ಸಿಟ್ಟಂಡಿನೆಲ್ಲ ಮಾಡಂಬರ್ರಿ. ಸೊ ನೋಡಿ ಗೈಸ್, ಮಮತಾ ಇವತ್ತು ಬಜ್ಜಿ ಮಾಡಕತ್ತಾಳ. ಕೃಷ್ಣ ಇಲ್ಲಾಂದ್ರೆ ಕಿ ಜಾಲ್ರಿ ಬರ್ತೇನೋ ಎಣ್ಣೆ ಸೌಕ ಸೊಪ್ಪು ಎಲ್ಲ ಬೇಯಿಸಿರ್ತಿ ಸಣ್ಣ ಇಡೋ ಬಜ್ಜಿ ಇಡ್ತಂಗೆ ನೋಡಿ ಮಾಡು ಅಂದ್ರೆ ಎಡವಟ್ಟು ಮಾಡತ್ತಾನೇನೋ ಒಂದು. ಅದಕ್ಕೆ ನೀನು ಹಚ್ಚಲ್ಲ ಅಲ್ಲ ಒತ್ತತಾವ ಅಂತ ತಂದಿದ್ದು. ಸೌಕ ಸಣ್ಣ ಇದು ಮಾಡ ನಾನೇ ಇತ್ತಂದು ಹೇಳತ್ತ ನೋಡ್ರಿ ಹೆಂಗೆ ಮಾಡ್ತಾನ. ನೆಕ್ಸ್ಟ್ ಮತ್ತೆ ಬಿಡ್ಬೇಕಲ್ಲ. ಯಾರು ಬಿಡಕ್ಕೆ ಬರಲ್ಲ ಮತ್ತೆ ಬಿಡು. ಚುರ್ರ 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 ಅಂತ ಇವತ್ತು ಫ್ರೆಶ್ ಆಗಿ ಮಕ್ಕ ಗ್ಲೋ ಕಾಣಿಸಕೈತೆ ಅನ್ಕೊಂಡು. ಹಾಂ, ಫ್ರೆಶ್ ಆಗಿ ಮಕ್ಕ ಖುಷಿಯಾಗಿ ನಿಂದು 2-3 ದಿನ ಡಲ್ ಆಗಿರ್ಲಕ್ಕೆ, ಅದೇ ಗಾಯ ಆಗಿರೋದಕ್ಕೆ. ಸೊ ಇವಾಗ ಪೇಸ್ಟ್ ಹಚ್ಚಕತ್ತಾಳಲ್ಲ, ಅದು ಕ್ರೀಮ್ ಹಚ್ಚಕತ್ತಲ್ಲ, ಚೂರು ಕಮ್ಮಿ ಆಗತೈತಿ. ಹಂಗಾಗಿ ಆದ್ರೆ ಬಟ್ಟೆ ಹಾಕ್ಯಂದ್ರೆ ಟಚ್ ಆಗಿ ಉರಿಯುತ್ತಲ್ಲಿ. ಹಂಗೆ ಕೆಲಸ ಮಾಡಲೇಬೇಕಲ್ಲ, ಅಡುಗೆ ಪಡಿಗೆ, ಅದಕ್ಕೆ ಮಾಡಕತ್ತ. ನೋಡ್ರಿ ಹೆಂಗಾಗ ಬಜ್ಜಿ ನೋಡಂಬರ್ರಿ. ಟೇಸ್ಟ್ ಹೆಂಗಾಗ್ಯಾವ? ಹಾಂ ತಡಿ, ಚಹಾ ಮಾಡ್ಲತ್ತೀನಿ ತಡಿಯಕ್ಕ. ಹೆಂಗಾಗ್ಯಾವ? ಉಪ್ಪು ಕಮ್ಮಿ ಕರೆ ಚಂದಾಗೈತೆ ಅನ್ನಕತ್ತಾಳ. ಹೆಂಗೈತೆ ಅಂತ ಗೊತ್ತಿಲ್ಲ. ಕೃಷ್ಣ ಬಿಡೋತಾನೀಗ ಸಿಡಿಸ್ತಾನೆ ಅವು ಮುಸುಡಿ ಮಾಡಿ ಮುಸುಡಿ ಮಾಡಿ. ನಾನು ಹೆಂಗೆ ಕಂಡ್ರು ಸುಟ್ಟು ಮುಸುಡಿ ನೋಡ್ರಿ ಹೆಂಗ ಅದಿನ್ನ ನೋಡಿದ್ರ ಅದಿನ್ನ ಜಲ್ದಿ ಮಾಯಲ್ಲ. ಸುಮ್ಮನೆ ನೋಡಿದ್ರೆ ಅದು ಜಲ್ದಿ ಮಾಯಲ್ಲ. ಮತ್ತೆ ಗಾಯ ಇನ್ನ ಸೇಸಿ ಹಂಗೆ ಇರುತ್ತೆ. ಕಣ್ಣು ಬಿಡಬಾರ್ದು ಅನಿಸ್ತತಿ, ಆದ್ರೆ ಬಟ್ಟೆ ಹಾಯ್ಕೊಳಕ್ಕೆ ಆಗಲ್ಲ. ಅದ್ರ ಮೇಲೆ ಗಾಳಿ ಆಡ್ಬೋದು. ನಮ್ಮ ಸಾನಿ ಮುಚ್ಚ ಅನ್ನಕತ್ತೇಳ ಮಮ್ಮಿ. ಬಟ್ಟೆ ಮುಚ್ಚ ಅಂತೇಳಿ ಮಮ್ಮಿ ಹೇಳಕತ್ತಿದ್ಯಲ್ಲ ಅವಾಗ. ಹೇಯ್ ಸಾನ ಇಲ್ಲಿ ನೋಡಿ, ಹೇಯ್ ಮುಚ್ಚನು ಮುಚ್ಚನು ಇಲ್ಲಿ ಮಮ್ಮಿಗೆ ಹೇಳ ಬಟ್ಟೆ ಮುಚ್ಚ ನೋಡ್ರಿ. ಮುಚ್ಚು ಅಂತ ಹೇಳಕತ್ತ ನೋಡ್ರಿ ಸಾನಿ. ಬಟ್ಟೆ ಹೆಂಗದ
ತಲೆ ಬಿಟ್ಟಲ್ಲ ಸಾನೆ ಮಮತಾ ಮಾಡ್ಕೊಳೋದು ಬೇಕಿತ್ತ ಅನ್ಸ್ಬಿಟ್ಟದ್ದು. ನಾನೇನು ಬೇಕಂತ ಮಾಡ್ಕೊಂಡೆ. ಅದು ನೋಡಿದ್ರೆ ಬುಗ್ಲು ಬರಕತ್ತೈತಿ ಗೊತ್ತಾ, ಅದು ಬರ್ತಾ ಒಂಥರ ಆಗತೈತಪ್ಪ. ಅದ್ರ ಬೇರೆ ಸಡನ್ನಾಗಿ ಎದ್ದೇಳೋದು ನೋಡ್ತೀನಿ, ಅದು ಟೈಟ್ ಹಿಂಗೆ ಕೂಸು ಒಂದೇ ಸೈಡ್ ಬರುತ್ತಲ್ಲ, ನಾನು ಎದ್ದೇಳ್ಬೇಕಾದ್ರೆ ಹಿಂಗೆ ಟೈಟ್ ಆಗುತ್ತಲ್ಲ, ಅವಾಗ ಅದೇನಾಗುತ್ತೆ ಹೇಳು, ಫುಲ್ಲು ಸಾಫ್ಟ್ ಆಗೈತೆ ನೋಡು ಸ್ಕಿನ್, ಹಿಂಗೆ ಫುಲ್ ಹಿಂಗೆ ಮುದುಡ್ಕೊಂಡು ಹಿಂಗೆ ಅಗಲ ಆಗೇಶನ್ ನಂಗೆ ಗಾಯ ಆಗೈತಿ ಟೈಟಾಗಿ. ಅದಕ್ಕೆ ಈ ಸೈಡ್ ಮಕ್ಕಳಕ್ಕೆ ಬರಲಾಗೈತೆ ನಾನು ರಾತ್ರಿನೂ ಬರೀ ಒಂದೇ ಸೈಡ್. ಅಕ್ಕಿ ನಾರ್ಮಲ್ ಏನಂದ್ರೆ ಕಣ್ಣಕ್ಕೆ ಖಾರ ಬಿತ್ತಪ್ಪ. ಮತ್ತೆ ಈ ತಲೆ ಮೇಲೆ ಖಾರ ಇತ್ತೆ ಹಿಂಗೆ ಅನ್ಕಂದೆ ಹಂಗೆ ಕಣ್ಣಕ್ಕೆ. ಸೊ ಆಕಿ ನಾರ್ಮಲ್ ಮನುಷ್ಯಳ ಆಗ್ಯಾಳ, ಆದ್ರೂ ಕ್ರೀಮ್ ಹಚ್ಚಿನ ಟೈಮ್ನಲ್ಲೇ ಭಾರಿ ಅಂದ್ರೆ ಭಾರಿ ಉರಿಯಾಕೈತಿ ಬಿಡುತ್ತೆ ಅಂತ ಆಗಿ. ಕ್ರೀಮ್ ಹಚ್ಕೊಂಡಾಗ ಅಷ್ಟೇ, ಕೆಲಸ ಮಾಡೋದು ಅಷ್ಟೇ, ಅದು ಬಗ್ಗಾಗ ಸ್ವಲ್ಪ ಬೆಂಡಾದ್ರೂ ಬ್ಯಾನ್ ಆಗ್ತೈತೆ ಅಂತ. ಬೆಂಡಾದ್ರೆ ಹಿಂಗೆ ಇದಾಗುತ್ತಲ್ಲ, ಅದು ಹಿಂಗೆ ಬಗ್ಬೇಕಂದ್ರೆ ನನ್ನ ಜೋರಿ ಬೀಳುತ್ತಲ್ಲ ಹೊಟ್ಟಿ ಮ್ಯಾಗ, ಅವಾಗ ಅದು ಸ್ಕಿನ್ ಇದಾಗಿ ಎಷ್ಟೊಂದು ಬ್ಯಾನ್ ಆಗುತ್ತೆ. ಬ್ಯಾನ್ ಆಗೋದು ಏನಾಗುತ್ತೆ, ಚರ್ಮ ಕಿತ್ತಿಗೆ ಎಷ್ಟೊಂದು ಒಂಥರ ಇದಾಗಿಬಿಡುತ್ತೆ. ಅದ್ರಾಗ ಬೇರೆ ಅದು ಒಳಗೆ ಕೂಸೆಲ್ಲ ಒದ್ದಾಡುತ್ತಲ್ಲ, ಅದು ಅಲ್ಲೇ ಜಾಸ್ತಿ ಒದ್ದಾಡುತ್ತದೆ, ಅದೇ ಜಾಗಕ್ಕೆ ಬಂದು ಬೇಕಾ ರಿಮೋಟ್ ತಮ್ಮ ಮಮ್ಮಿ ಮಮ್ಮಿ ಇಲ್ಲಿ 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 ರಿಮೋಟ್ ತಂಬು ಅಲ್ಲಿ ನೋಡ್ರಿ ತಂಬು. ದೇವ್ರೆ ಏನು ಮಾಡಬೇಕು ಅನ್ನಂಗೆ ಆಗ್ಬಿಟ್ಟೈತಿ. ಇದು ಚಿಂತೆ ಮಾಡಿ ನಮಗೆ ಒಂಥರ ಏನಾಗ್ಬಿಟ್ಟೈತಿ, ಏನೋ ಆಗಿಬಿಟ್ಟೈತಿ ಬಿಡು, ಕಮ್ಮಿ ಆಗುತ್ತಾ ಅಂತ ಹಿಂಗೆ ಅನ್ಕೊಂಡ ಹೊಂಟಿವಿ. ಇವಾಗ ಹೆಂಗೆ ನಿನಗೆ ಒಂಥರ ಕಮ್ಮಿ ಆಗತೈತೆ ಅಂತ ಅನ್ಸಕತೈತಿಲ್ಲ? ಅದು ಈ ಕಡೆಲ್ಲ ಕಮ್ಮಿ ಆಗೈತಿ ಒಂದು ಸೈಡ್, ಆದ್ರೆ ಮಧ್ಯಕ್ಕೆ ಆಗೈತಿ ನೋಡಿ, ಜಾಸ್ತಿ ಬಿದ್ದು ಜಾಸ್ತಿ ಸುಟ್ಟೈತಲ್ಲ, ಅದಷ್ಟೇ ಭಯಂಕರ ಜೊಗ್ಗದು ಉರಿಯೋದು ಸಮಾಧಾನನೇ ಆಗಲ್ಲ. ಅದ್ರಾಗ ಬೇರೆ ಅದೇ ಜಾಗಕ್ಕೆ ಒದಿತೈತಲ್ಲ ಬಂದು ಪೂರ್ತಿ ಫುಲ್ ಇನ್ನೂ ಬ್ಯಾನಿಂಗ್ ಸ್ಟಾರ್ಟ್ ಆಗ್ದಂಗೆ. ನೋಡಮ್ರಿ ಯಾವಾಗ ಕಮ್ಮಿ ಆಗುತ್ತೆ. ಆ ಹುಡುಗಿದು ಬರ್ತ್ಡೇ ಇದೆ ಅನು ಅಂತ, ಸೊ ವಿಶ್ ಮಾಡಿ ಅಂತಂದ್ರು ಬರ್ತ್ಡೇ ಮುಗಿದಿರುತ್ತೆ, ಆದ್ರೂ ವಿಶ್ ಮಾಡಿ ಅವರು ತೋರಿಸ್ತೀನಿ ಅಂದಿದ್ರು ಪಾಪ. ಸೊ ಹ್ಯಾಪಿ ಬರ್ತ್ಡೇ ಅನು. ನಾವು ವಿಶ್ ಮಾಡೋದು ಲೇಟ್ ಆಯಿತು, ಯಾಕಂದ್ರೆ ನಾವು ಡೈಲಿ ಲಾಕ್ ಬಿಡೋಕ್ಕಾಗಲ್ಲ, ಮಮತಾಗಿ ಈ ಥರ ಆಗಿರೋದಕ್ಕೆ. ಸೊ ಈ ವಿಡಿಯೋ ನೋಡ್ತಾ ಇರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಮತ್ತೆ ಸ್ವಲ್ಪ ಜನನ ಕಮೆಂಟ್ ಹಾಕಿದ್ರೆ ದೇವ್ರ ಹತ್ರ ಎಲ್ಲ ಕೇಳ್ಕತ್ತೀವಕ್ಕ ಕಮ್ಮಿ ಆಗಲಿ ಅಂತ, ಆದಷ್ಟು ಬೇಗ ಕಮ್ಮಿ ಆಗಲಿ ಅಂತ. ನೋಡು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಗೆ ಎಷ್ಟು ಒಳ್ಳೇದು ಬಯಸ್ತಾರೆ. ಅದ್ರಾಗಿ ಇನ್ನೊಬ್ರು ಕಮೆಂಟ್ ಹಾಕ್ಯಾರ ಏನಂತ ಗೊತ್ತಾನ, ಡ್ರಾಮಾಗಳು ಮಾಡ್ತೀರಿ ನೀವು, ಒಂದು ಸುಟ್ಕೊಂಡಿದ್ದನ್ನು ಡ್ರಾಮಾ, ನಾವೇನು ಡ್ರಾಮಾ ಜೂನಿಯರ್ ಇಟ್ಟಿವೇನು, ಏನೋ ಸುಟ್ಕೊಂಡ್ರೆ ಡ್ರಾಮಾ ಮಾಡ್ತೀರಿ ಅಂತ ಹಾಕ್ಯಾರ. ಕಮೆಂಟ್ ನೋಡಿ ನನಗೆ ಹೆಂಗೆ ಅನ್ಸಿತ್ತು ಗೊತ್ತಾ, ನಾವು ಸುಟ್ಕೊಂಡಿದ್ದನ್ನು ಡ್ರಾಮಾ ಅನ್ಕೊಂತಾರಲ್ಲ, ಅದು ಹೆಂಗೆ ಅನ್ಕೊಂತಾರ ಅನ್ಸ್ಬಿಟ್ಟಿತ್ತು ನನಗೆ. ನೋಡ್ರಿ ಹಿಂಗೆ ಕಮೆಂಟ್ ಹಾಕಿದಾಗ ಎಷ್ಟು ಹೆಂಗೆ ಆಗ್ಬಿಡುತ್ತೆ. ನಾನು ಕಮೆಂಟ್ ಜಾಸ್ತಿ ನೋಡಲ್ಲ, ಯಾಕಂದ್ರೆ ನೋಡ್ತೀನಿ ಅದು ಯಾವಾಗಾದ್ರೂ ಫ್ರೀ ಆದಾಗ. ಉಳ್ಕಿದ ಟೈಮ್ನಾಗೆಲ್ಲ ಮಮತಾ ನೋಡ್ಬಿಟ್ಟು ರಿಪ್ಲೈ ಮಾಡಿಬಿಡ್ತಲ್ಲ ಅವ್ರಿಗೆ. ನಾನು ಫ್ರೀ ಆದಾಗ ಅಷ್ಟೇ ನೋಡ್ಬಿಟ್ಟು ಬ್ಯಾಡ್ ಕಮೆಂಟ್ ಬಂದರೆ ಅಂಥವನ್ನಕ್ಕೆ ಏನು ಮಾಡಂದಪ್ಪ, ಇದು ಡ್ರಾಮಾ ಮಾಡೋಕ್ಕಾಗತ್ತೆ, ಹೆಂಗೆ ಮಾತಾಡ್ತಾರೆ ಅನ್ಸ್ಬಿಡುತ್ತೆ ನೋಡಿ ಹಿಂಗಾದಾಗ. ಏನು ಗೊತ್ತಾ, ನಾವು ಲಾಗ್ ಮಾಡೋದು ಯಾಕೆ ಗೊತ್ತಾ, ಇವನ್ನೆಲ್ಲ ತೋರಿಸಿ ನಿಮ್ಮಂತ ಸಿಂಪತಿ ಗಿಡ್ಸೋಬೇಕಂತ ಏನಿಲ್ಲ. ನಾವು ಡೈಲಿ ಲಾಗ್ ನಮ್ಮಲ್ಲಿ ಏನು ಇವಾಗ ನಾವು ಇದು ಆದಲಿಂದ ಏನು ಸ್ಟಾರ್ಟ್ ಮಾಡೀವಿ ಲಾಗ್, ಮೊದಲಿಂದ ಸ್ಟಾರ್ಟ್ ಮಾಡಿದ್ವಿ ಲಾಗ್. ನಮ್ಮ ದಿನಚರಿ ಏನೇನೈತಿ ಅದನ್ನೆಲ್ಲ ತೋರಿಸಿ ಅಂತಾನೆ ಬಂದೀವಿ ನಿಮ್ಮ ಹತ್ರ. ಅಂದ್ರೆ ಇವಾಗ ಯಾರಿಗೋ ಒಬ್ರಿಗೆ ಏನೋ ಆಗೈತೆ ಅಂದ್ರೆ ಅವರು ಡ್ರಾಮಕ್ಕಾಗಿ ಮಾಡಿ, ಇವಾಗ ಫಸ್ಟ್ ಆಫ್ ಆಲ್ ಅವ್ರ ಮನೆಗೆ ಯಾರಿಗೇನೋ ಆರಾಮಿರಲ್ಲ, ಅವ್ರಿಗೆ ಹಿಂಗೆ ಅಂತಾರನ, ನೀವು ಡ್ರಾಮಾ ಮಾಡಕತ್ತೀರಿ, ನೀವೆಲ್ಲ ಆರಾಮಾಗಿರಿ ಅಂತೇಳಿ. ನಿಮ್ಮ ಮನೆಗೆ ಯಾರಿಗೇನೋ ಆರಾಮಿಲ್ದಂಗೆ ಈ ಥರ ಆದಾಗ ಯಾರನ್ನು ಬೇರೆಯವ್ರು ಅಂದರೆ ಎಷ್ಟು ತ್ರಾಸ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಅಂದಾಗ ಗೊತ್ತಾಗುತ್ತೆ ನಿಮಗೆ. ಕಮೆಂಟ್ ಹಾಕಿರ್ತೀರಲ್ಲ ಆ ಥರ ಅವ್ರಿಗೆ ಹೇಳ್ತಾ ಇರೋದು. ನಮ್ಮ ಸಬ್ಸ್ಕ್ರೈಬರ್ಸ್ ಆ ಥರ ಹಾಕಲ್ಲ, ನನಗೆ ಗೊತ್ತು, ಯಾರೋ ಗೊತ್ತಿಲ್ಲರು ಹಾಕ್ತಾರ. ಹೌದು, ಅವಾಗ ಸ್ಟಾರ್ಟಿಂಗ್ ಒಬ್ರು ಹಾಕ್ತಿದ್ರು,
ಅವ್ರಿಗೆ ಹಂಗೆ ಹೇಳಿದ್ಮೇಲೆ ಹಾಕದ್ ಬಿಟ್ರು. ಇವಾಗ ಯಾರೋ ಹೊಸಬ್ರು ನೋಡಕತ್ತಾರ ಅನ್ಸುತ್ತಾ, ಹಂಗೆ ಹಾಕ್ಯಾರ ಕಮೆಂಟು, ಈ ಥರ ನೀವು ಡ್ರಾಮಾಗಳು ಮಾಡ್ತೀರಿ ಅಂತೇಳಿ. ನಮಗೆ ಡ್ರಾಮಾ ಮಾಡೋ ಅವಶ್ಯಕತೆನೇ ಇಲ್ಲಲ್ಲ, ಯಾಕೆ ಡ್ರಾಮಾ ಮಾಡಿ? ಏನು ಗೊತ್ತಾ, ನಾವು ಲೈಫ್ ಸ್ಟೈಲ್ ನಮ್ದು ಏನೈತಿ, ಲಾಗ್ ಅಂದ್ರೆ ಏನು, ಲಾಗಿಂಗ್ ಅಂದರೆ ಏನು, ನಮ್ಮ ದಿನಚರ್ಯೆ ಏನೇನಿದೆ ಅದನ್ನೆಲ್ಲ ತೋರಿಸೋದು. ಮಮತಾಗ ಈ ಥರ ಆಗೈತೆ ನೋಡ್ರು ಅಂತ ತೋರಿಸಿದ್ದು. ನಮಗೆ ಗೊತ್ತಿಲ್ಲ ಅಂದಿದ್ದಕ್ಕೆ ನಾವು ಇದಕ್ಕೇನಾದರೂ ಸೊಲ್ಯೂಷನ್ ಕೊಡ್ತಾರ ಅಂತೇಳಿ ನಾವು ಇದೆಲ್ಲ ತೋರ್ಸೋದು. ಅದನ್ನು ಬಿಟ್ಟು ನೀವು ಏನೇನೋ ಅನ್ಕೊಂತೀರಿ. ಭಾಳ ಜನ ಸೊಲ್ಯೂಷನ್ ಕೊಟ್ಟಾರ, ಎಲ್ಲ ಮಾಡ್ಯಾರ, ವಿಶ್ ಮಾಡ್ಯಾರ, ಮತ್ತೆ ಎಲ್ಲ ಒಳ್ಳೇದನ್ನು ಕಮೆಂಟ್ ಹಾಕ್ಯಾರ. ಅದರಲ್ಲಿ ಹಂಗೆ ಕೆಟ್ಟ ಹುಳುಗಳು ಇರ್ತಾವಂತ ಪ್ರಪಂಚದಲ್ಲಿ, ಎಲ್ಲ ಒಳ್ಳೆ ಹುಳುಗಳು ಸಿಗಲ್ಲ. ಅದರಲ್ಲಿ ಇಂಥವ್ರು ಒಬ್ರು ಇರ್ತಾರ ಅನ್ಕ ಸುಮ್ಮನೆ ಆಗ್ಬಿಡ್ಬೋದು. ನೋಡ್ರಿ ನಮ್ಮ ಮನೆಗೆ ಇವತ್ತು ಚಿಕನ್ ಮಾಡಿ ಹೊಸ ಮಂದಿ ಚಿಕನ್ ಸಾನು ಎಲ್ಲರೂ ಚಿಕನ್ ಊಟ ಮಾಡತ್ತೀವಿ. ಹೆಂಗೈತಿ? ಚೆನ್ನಾಗಿದೆ. ನೀನು ಹೇಳ ಹೆಂಗೈತಿ? ಸೊ ಈ ಲಾಗ್ ಮನೆಯಿಂದನೇ ಆಗಿರುತ್ತೆ. ಸೊ ಯಾರು ಬೇಜಾರಾಗ್ಬಿಡ್ರಿ. ಆದಷ್ಟು ಮಮತಾಗ ಬೇಗ ವಾಸಿ ಆದ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗಿ ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಹೊರಗಡೆ ಹೋಗೋಕೆ ಆಗ್ತಾಯಿಲ್ಲ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೇಜಾರಾಗ್ಬೇಡಿ, ನೆಕ್ಸ್ಟ್ ಬೇರೆ ಡಿಫ್ರೆಂಟ್ ಆಗಿರೋ ಲಾಗ್ ಬರ್ತವೆ. ಸ್ವಲ್ಪ ವೆಯ್ಟ್ ಮಾಡಿರಿ, ಟೈಮ್ ಬೇಕಾಗುತ್ತೆ ನಮಗೆ. ಯಾಕಂದರೆ ಮಮತಾಗ ಆ ಥರ ಆಗ್ಬಿಟ್ಟೈತಿ, ಮನೆ ಶಿಫ್ಟ್ ಮಾಡೋ ಬೇರೆ ಐತಿ. ಇವಾಗ ಮನೆ ಶಿಫ್ಟ್ ಮಾಡ್ಬೇಕು ನಾವು. ಅದೆಲ್ಲ ಭಾಳ ಕೆಲಸ ಅದಾವ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ಬೇಗ ರಿಕವರ್ ಆಗ್ಬಿಟ್ಟು ಲಾಗ್ ಬರ್ತೀವಿ. ದಯವಿಟ್ಟು ಯಾರು ಮಿಸ್ ಮಾಡಲಾರಂಗೆ ನೋಡಿ. ಮಮತಾಗ ಈ ಥರ ಆಗಿರೋದಕ್ಕೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಹೊಸ ಮನೆಗೂ ಹೋಗ್ತೀವಿ, ಹಾಗೆ ಕಂಟಿನ್ಯೂ ಲಾಗ್ಸು ಮಾಡ್ತೀವಿ. ಸಿಗೋಣ ಗೈಸ್ ನೆಕ್ಸ್ಟ್ ಆಗಿ. ಬಾಯ್.